ಇದೇ ಗೇಟ್ನಿಂದನೇ ರಾಜಣ್ಣವರು ಮಗುನ ಕರ್ಕೊಂಬರೋದು. ಈಗಲೂ ಹಾಗೆ ಇದೆ, ಲೆಫ್ಟ್ ಸೈಡ್ ಗಿಡಗಳೆಲ್ಲ. ಆ ಗೇಟ್ ಇದೆ ನೋಡಿ, ಆ ಗೇಟ್ ಇವತ್ತಿಗೂ ಅದೇ ಇದೆ. 50 ವರ್ಷ ಆಗ್ತಾ ಬಂತು, ಈಗಲೂ ಅದೇ ಗೇಟ್ ಇದೆ. ಈ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಈ ಹಾಡನ್ನ ಒಂದಲ್ಲ ಒಂದ್ಸರಿ ಕೇಳಿರ್ತೀರ. ಅದಿದ್ದಾಗಿರುತ್ತೆ. 1968ರಲ್ಲಿ ರಿಲೀಸ್ ಆದಂತಹ ಹಣ್ಣೆಲೆ ಚಿಗುರಿದಾಗ ಈ ಸಿನಿಮಾದ ಒಂದು ಹಾಡು ಹೂ ಚೆಲುವೆಲ್ಲ ನಂದೆಂದಿತ್ತು ಅಂತ ಏನು ಹಾಡಿದೆ. ಈ ಹಾಡನ್ನ ಮೇಕಿಂಗ್ ಮಾಡಿದಂತಹ ಮನೆಯಲ್ಲೇ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಾನು ಈಗಾಗಲೇ ರೀಲ್ಸು ಮತ್ತು ಫೇಸ್ಬುಕ್ಕಲ್ಲೆಲ್ಲ ನಾನು ಹಾಕಿದ್ದೆ ಇದನ್ನು ನಾನು ಮಾಡ್ತೀನಿ ಅಂತ. ಬಟ್ ಆಮೇಲೆ ನಾನು ಕ್ರಾಸ್ ಚೆಕ್ ಮಾಡಿದಾಗ ಆ ಮನೇಲಿ ಯಾವುದೇ ಕಾರಣಕ್ಕೂ ಶೂಟಿಂಗ್ ಮಾಡೋದಕ್ಕೆ ಅಲೌ ಇಲ್ಲ. ಬಟ್ ಆದರೆ ನನಗೆ ಅವಿನಾಶ್ ಅವರು ಕಳಿಸಿರುವಂತಹ ಒಂದಷ್ಟು ಸೀನ್ಗಳನ್ನು ವೀಡಿಯೋಗಳನ್ನ ಇಟ್ಕೊಂಡು ನಾನು ಇದ್ರದ್ದು ವೀಡಿಯೋ ಮಾಡ್ತಾಯಿದ್ದೀನಿ, ಮ್ಯಾಚ್ ಮಾಡ್ತಾಯಿದ್ದೀನಿ. 55-60 ವರ್ಷ ಆದ್ರೂ ಅದೆಲ್ಲ ಈಗಲೂ ಆ ಮನೆ ಹೇಗಿದೆ, ಆ ಸರೌಂಡಿಂಗ್ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಮತ್ತೆ ತಡ ಇದು ನಡೆದಿರೋದು ನಿಮಗೆಲ್ಲ ಈಗಾಗಲೇ ಹೇಳ್ದಂಗೆ ನಮ್ಮ ರಾಜಣ್ಣವರು, ಹಾಗೆ ಕಲ್ಪನಾ ಅವರು, ಹಾಗೆಯೇ ಅರುಣ್ ಕುಮಾರ್ ಅವರು. ನಿಮಗೆಲ್ಲ ಗೊತ್ತಿರ್ಬೋದು, ಹರಿಕತೆ ವಿದ್ವಾನ್ ಅಂದರೆ ಹರಿಕತೆ ಪಿತಾಮಹ ಅಂತಲೇ ಕರೀತಾರೆ. ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸೊ ಇದೆಲ್ಲ ಇಟ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸೀನ್ ಆಗಿದೆ ಅಂತ ತೋರಿಸ್ತೀನಿ. ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಹಾಡು ಜೊತೆಗೆ ಒಂದೆರಡು ಸಿನಿಮಾದ ಸೀನ್ಗಳು ಶೂಟ್ ಆಗಿರೋದು ಇದೇ ಮನೆಯಲ್ಲಿ. ಈ ಮನೆ ಇರೋದು ಎಲ್ಲಿ ಅಂದರೆ ಮೈಸೂರಿನ ಯಾದವಗಿರಿಲಿ ಎಲ್ಲಿ ಅಂತ ಕೇಳಬೇಡಿ. ಯಾಕೆ ಅಂದರೆ ಇಲ್ಲಿ ಈ ಮನೆಯಲ್ಲಿ ವಾಸ ಮಾಡ್ತಿರೋರಿಗೆ ಇದನ್ನು ತೋರಿಸೋ ಅವಶ್ಯಕತೆ ಇಲ್ಲ, ಹಾಗೆ ಇಂಟ್ರೆಸ್ಟು ಇಲ್ಲ. ಸೊ ನಾನು ಫೋರ್ಸ್ ಮಾಡಿ ನನ್ನ ಫ್ರೆಂಡಿಗೆ ಹೇಳಿದ್ದಕ್ಕೆ ಅವರು ಒಂದೆರಡು ಕ್ಲಿಪ್ಪು ಮತ್ತು ಒಂದಷ್ಟು ಫೋಟೋಸ್ ಕಳಿಸಿದ್ದಾರೆ. ಅದನ್ನು ಮಾತ್ರ ನಾನು ಮ್ಯಾಚ್ ಮಾಡ್ತೀನಿ. ಸೊ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣಲ್ಲ. ಈ ಮನೆ ಇದೆಯಲ್ಲ, ಇಲ್ಲಿದೆಯಲ್ಲ, ಈ ಏನಿದೆ ಕಾಂಪೌಂಡು, ಈ ಕಾಂಪೌಂಡಲ್ಲೇ ಹಾಡು ಸ್ಟಾರ್ಟ್ ಆಗೋದು. ಆ ತೆಂಗಿನ ಮರ ರೀತಿ ಇದೆಯಲ್ಲ, ಆ ಮರ ಆ ಸೀನಲ್ಲೂ ಕಾಣುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಕಲ್ಪನಾ ಅವ್ರು ನಿಂತ್ಕೊಂಡಿರ್ತಾರಲ್ಲ ಹೊರ್ಕೊಂಡು, ಆ ಮರದ್ದು ಮತ್ತು ಅರುಣ್ ಕುಮಾರ್ ಅವರು ಇರ್ತಾರಲ್ಲ. ಸೊ ಈ ಸೀನೆಲ್ಲ ನಡೆಯೋದು ಆ ಪತ್ರ ಕಿತ್ಕೊಂಡು ಸ್ಟಾರ್ಟ್ ಮಾಡೋದೆಲ್ಲ ಇದೆ ಕಾಂಪೌಂಡ್ ಒಳಗಡೆ. ಆ ಮರ ಇಲ್ಲೊಂದಿದೆ, ಪಕ್ಕದಲ್ಲಿ ಒಂದು ಮರ ಇದೆ, ಅದೆಲ್ಲ ಇರೋದು ಇಲ್ಲೇನೆ. ನಾಟಕ ಸುಖಾಂತವಾಗಿ ಕೊನೆಗೊಂಡ್ರೆ ಸಾಕು. ಮಾಲಿ, ನಾನು ಜಯಂತಿ ಈಗ ಪ್ರೇಮ ಸುಳಿಗೆ ಸಿಕ್ಕಿದೆ. ಈ ಸೀನ್ ನಡೆಯೋದು ಈ ಮನೆಯ ಎದುರುಗಡೆಯಲ್ಲಿರೋ ಲಾನಲ್ಲಿ. ಇದೇ ಜಾಗದಲ್ಲೇ ಕಲ್ಪನವರು ಅರುಣ್ ಕುಮಾರ್ ಅವ್ರು ಮಾತಾಡೋದು. ಈ ಜಾಗದಲ್ಲಿ ಇದೆ ನೋಡಿ, ಇಲ್ಲಿ ಕಲ್ಪನವರು ಒಂದು ಗಿಡನ ಕಟ್ ಮಾಡ್ತಾ ಇರ್ತಾರೆ. ಹಿಂದೆಗಡೆ ಇದೆಲ್ಲ ಹಾಗೆ ಕಾಣುತ್ತೆ ನೋಡಿ. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಆ ಕಿಟಕಿ ಮ್ಯಾಚ್ ಆಗುತ್ತೆ ನೋಡಿ, ಆ ಕಿಟಕಿ ಕಾಂಪೌಂಡು ಇದೆಲ್ಲನೂ ಮ್ಯಾಚ್ ಆಗುತ್ತೆ ಇಲ್ಲಿ. ಇವ್ರು ಬಂದು ನಿಲ್ಲೋದು ಅರುಣ್ ಕುಮಾರ್ ಅವರು ಇಲ್ಲೇ ನೋಡಿ, ಈ ಕಾಂಪೌಂಡ್ ಮೇಲೆ ಕೈ ಇಡೋದು. ಇಲ್ಲಿ ಕಲ್ಪನಾ ಮೇಡಮ್ ಅವರು ಡ್ಯಾನ್ಸ್ ಆಡ್ಕೊಂಡು ಬಂದು ಗಿಡಗಳಿರ್ತಾವಾಗ, ಈಗ ಇಲ್ಲ. ಇಲ್ಲಿ ಬಂದು ಅವ್ರು ಕೂತಿದಾರಲ್ಲ, ಇದೇ ಜಾಗದಲ್ಲೇ ಅವರಿಬ್ಬರು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇದು ನಡೆಯೋದು ಇಲ್ಲೇ ನೋಡಿ. ಕಲ್ಪನಾ ಮೇಡಮ್ ಅವರು ಮೊದಲು ಈ ಕಡೆಯಿಂದ ಬಂದು ಮೆಟ್ಲೆಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಮೆಟ್ಲು ಕಾಂಪೌಂಡು ಇದೆಲ್ಲನೂ ಮ್ಯಾಚ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಮಲ್ಕೊಂಡು ಹೀಗೆ ಪಾಸ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಈ ಕಡೆಯಿಂದ ಬರ್ತಾರೆ. ಈ ಕಡೆಯಿಂದ ಬಂದು ಇಲ್ಲೂ ಸಹ ಹಿಂಗೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಉಳ್ಕೊಂಡು ಬರ್ತಾರೆ ಕಲ್ಪನಾ ಮೇಡಮ್ ಅವರು. ನಾನು ಹೇಳಿದಾಗೆ ಈ ಸೀನ್ ಕೂಡ ಇಲ್ಲೇ ಕಲ್ಪನಾ ಮೇಡಮ್ ಅವರು ಆ ಪಾಟ್ಗಳು ಈಗಲೂ ಇಟ್ಟಿದ್ದಾರೆ ನೋಡಿ. ಒಂದು 3 ಪಾಟ್ ಇದೆ, ಆಗಲೂ ಈಗ್ಲಿಗೂ ಅಜಗಜ ಅಂತರ ಇದೆ. 60 ವರ್ಷ ಆಯಿತು, ಆದ್ರೂ ಆ ಪಾಟ್ಗಳನ್ನ ಈಗೂ ಇಟ್ಕೊಂಡಿದ್ದಾರೆ ನೋಡಿ. ನಾವೆಲ್ಲ ಎಷ್ಟೇ ಬಿಟ್ಟಿರ್ತಿದ್ದೋ. ಆದರೆ ಇಲ್ಲಿ ಅವ್ರ ಮನೆಗೆ ಹೋಗಿದ್ರಲ್ಲ ನನ್ನ ಗೆಳೆಯ, ಅವರು ಆ ಪಾಟ್ಗಳನ್ನ ನೋಡಿ ಆ ನೆನಪಿಗೆ ಅವ್ರ ಹತ್ರ ಕೇಳಿ ಪರ್ಮಿಷನ್ ತೊಗೊಂಡು ಒಂದಷ್ಟು ಪಾಟ್ಗಳನ್ನ ಅವ್ರ ಮನೆಗೂ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಅವ್ರ ಮನೆಯ ಪಾಟ್ಗಳು ಹೇಗಿದೆ ಅಂತ ಮ್ಯಾಚ್ ಮಾಡಿ ಹಾಗೆ ತೋರಿಸ್ತೀನಿ ನೋಡಿ. ಇದು ನನ್ನ ಗೆಳೆಯ ಅವಿನಾಶ್ ಅವರ ಮನೆ. ಅವ್ರ ಮನೆಯಲ್ಲಿ ಪರ್ಮಿಷನ್ ತೊಗೊಂಡು ಪಾಟ್ಗಳನ್ನ ತೊಗೊಂಬಂದು ಇಟ್ಕೊಂಡಿದ್ದಾರೆ ನೋಡಿ. ಆ ಪಾಟ್ಗಳು ಇದೇನೆ. ಈ ಪಾಟ್ಗಳು
ಅಲ್ಲೂ ಮ್ಯಾಚ್ ಆಗುತ್ತೆ ನೋಡಿ. ಕಲ್ಪನಾ ಅವರ ಡ್ಯಾನ್ಸ್ ಆಡ್ಬೇಕಾದ್ರೆ ಅಲ್ಲೂ ಬರುತ್ತೆ. ಆ ಪಾಟ್ಗಳು ಇವತ್ತಿಗೂ ಇದೆ. ಎಷ್ಟು ಸ್ಟ್ರಾಂಗ್ ಇದೆ ಅಲ್ವಾ? ಸೊ ಈಗ ನೆಕ್ಸ್ಟ್ ಸೀನ್ ನೋಡೋಣ. ಹೀಗೆ ಡ್ಯಾನ್ಸ್ ಆಡೋದು ಈ ಕಿಟಕಿ ಎದುರುಗಡೆನೆ. ಇಲ್ಲೆಲ್ಲ ಪಾಟ್ ಇತ್ತು ಮೊದಲು. ಕಿಟಕಿ ಇದೆ ನೋಡಿ, ಮಾರ್ಕ್ ಮಾಡ್ತೀನಿ. ಅಲ್ಲೇ ನೋಡಿ ಈ ಕಿಟಕಿ ಇಲ್ಲೇ ಮುಂದೆ ನಿಂತ್ಕೊಂಡು ಇದು ಅವರು ಕಲ್ಪನಾ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಒಂದು ಸೀನಲ್ಲಿ ರಾಜಣ್ಣ ಅವರು ಮಗುನ ಕರ್ಕೊಂಬರ್ತಾರೆ. ಆ ಸೀನ್ ನಡೆಯೋದು ಇದೇ ಗೇಟ್ ಎದುರುಗಡೆ. ಆ ಗೇಟ್ ಇವತ್ತಿಗೂ ಮ್ಯಾಚ್ ಆಗುತ್ತೆ ನೋಡಿ. ಅದೇ ಗೇಟ್ ಇದೆ ನೋಡಿ ಇವತ್ತಿಗೂ. ಇದಷ್ಟೇ ಅಲ್ಲ, ಪಕ್ಕದಲ್ಲಿ ಪಿಲ್ಲರ್ ಥರ ಇದೆ ನೋಡಿ, ಆ ಪಿಲ್ಲರ್ ಕೂಡ ಮ್ಯಾಚ್ ಆಗುತ್ತೆ. ಇಲ್ಲಿಂದ ಮಗು ತಬ್ಗೊಳಕ್ಕೆ ಹೋಗುತ್ತೆ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ಈ ಮೆಟ್ಲಿದೆಯಲ್ಲ, ಈ ಮೆಟ್ಲ ಹತ್ರನೇ ಕಲ್ಪನವರು ಮಗುನ ತಗೊಳ್ಳೋದು. ಇದೇ ಫ್ರೇಮಲ್ಲಿ 2 ಪಿಲ್ಲರ್ ಥರ ಇದೆ ನೋಡಿ, ಅದು ಮ್ಯಾಚ್ ಆಗುತ್ತೆ ನೋಡಿ. ಮೊದಲು ಕಟ್ಟೆ ಮೇಲೆಲ್ಲ ಪಾಟ್ ಇರೋದು, ಈಗ ಇಲ್ಲ. ಮಾಲ್ತಿ, ಯಾಕೆ ಅಳ್ತಿದ್ದಿ? ನನ್ನ ಬಾಳ್ನಲ್ಲಿ ಅಳೋದಿಂದಲ್ದೆ ಇನ್ನೇನು ಉಳಿದಿದೆ ಪ್ರಸಾದ್? ಇದೇ ಜಾಗದಲ್ಲಿ ನೋಡಿ ರಾಜಣ್ಣ ಅವರು ಕಲ್ಪನವರು ಕುತ್ಕೊಂಡು ಮಾತಾಡೋದು. ಈ ಸೀನಲ್ಲಿ ಮೊದಲು ಕಲ್ಪನವ್ರು ಕುತ್ಕೊಂಡಿರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಆಗ ಒಂದು ಮಗು ಬಂದು ಮಾತಾಡ್ಸುತ್ತೆ. ಆವಾಗ ನನಗೆ ಮೂಡಿಲ್ಲ, ಹೋಗು ಅಂತ ಕಳಿಸ್ಬಿಡುತ್ತೆ. ಈ ಟೈಮಲ್ಲಿ ರಾಜಣ್ಣ ಅವರು ಇಲ್ಲಿರುವಂತಹ ಮೆಟ್ಲನ್ನ ಹತ್ಕೊಂಡು ಬರ್ತಾರೆ. ಹತ್ಕೊಂಡು ಬಂದು ಸೀದಾ ಬಂದು ಮಗುನ ಕಳಿಸಿ ಕಲ್ಪನವ್ರ ಪಕ್ಕದಲ್ಲಿ ಕೂತ್ಕೊಂಡು ಏನಾಯಿತು ಎತ್ತ ಅಂತೆಲ್ಲ ಕೇಳ್ತಾರಲ್ಲ. ಈ ಸೀನೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಹಿಂದೆಗಡೆ ಆ ಮನೆಯೆಲ್ಲ ಹಾಗೆ ಇದೆ ನೋಡಿ. ಇಲ್ಲಷ್ಟೇ ಅಲ್ಲ, ಇಲ್ಲೂ ಅಷ್ಟೇ ಕೂತ್ಕೊಳ್ಳೋ ಜಾಗ ಇವತ್ತಿಗೂ ಹಾಗೆ ಇದೆ. 60 ವರ್ಷ ಆದ್ರೂ ಇದೇ ಅಲ್ವಾ ಒಂದು ಇದು ಆಗಿನ ಕಾಲದ ಬಿಲ್ಡಿಂಗ್ಗಳಿಗಿರೋ ತಾಕತ್ತು. ಆಗ ಹೇಗಿತ್ತು ನೋಡಿ ಈ ರಸ್ತೆ, ಇಲ್ಲೇ ಓಡೋಗೋದವರು. ಆಮೇಲೆ ಈ ಸೀನ್ ಬರ್ತಾ ಇದ್ದಂಗೆ ಗೇಟ್ ಹತ್ರ ಸೀನ್ ನಡೆಯೋದಲ್ವ, ಆ ಗೇಟು ಈಗಲೂ ಹಾಗೆ. ಈ ಗೇಟ್ ಹತ್ರನೇ ನಿಂತ್ಕೊಂಡು ಎಲ್ಲ ಮಾತಾಡಿಕೊಂಡು ಆಮೇಲೆ ಅಪ್ಪ ಮತ್ತು 2 ಮಕ್ಕಳು ನಡ್ಕೊಂಡು ಹಿಂಗೆ ಮೇಲೆ ಪಾಸ್ ಆಗೋದು ಸೀನು ನಡೆಯೋದು ಇಲ್ಲೇ. ಹಾಗಾದರೆ ಈ ಅದ್ಭುತವಾದ ಮನೆ ಯಾರದ್ದು? ಯಾರು ಇಷ್ಟು ನೀಟಾಗಿ ಇಷ್ಟು ವರ್ಷ ಆದರೂ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಈ ಸಿನಿಮಾದ ಸ್ಟಾರ್ಟಿಂಗಲ್ಲೇ ಶ್ರೀ ಚಂದ್ರಶೇಖರ್ ಮಾಡರ್ನ್ ವಾಚ್ ಕಂಪನಿ ಮೈಸೂರು ಅಂತಿದೆಯಲ್ಲ, ಇವ್ರದ್ದೇ ಅದು ಮನೆ. ಆದರೆ ಎಲ್ಲೂ ಸಹ ಇದನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನನ್ನ ಗೆಳೆಯ ಕೊಟ್ಟಿದ್ದು. ದಯವಿಟ್ಟು ನಾನು ಹೇಳ್ದಂಗೆ ಮೈಸೂರಿನ ಯಾದವಗಿರಿಲಿದೆ, ಹೋಗಿ ದಯವಿಟ್ಟು ತೊಂದರೆ ಕೊಟ್ಬಿಡಿ. ಈಚೆಯಿಂದ ನೋಡಿ ಒಂದು ಏನಾದರೂ ಫೋಟೋ ಹೊಡ್ಕೊಳ್ಳೋಂಗಿದ್ರೆ ಹೊಡ್ಕೊಬಿಡಿ, ಒಳಗಡೆ ಹೋಗಿ ಮಾತ್ರ ದಯವಿಟ್ಟು ಕೇಳಿ. ಮತ್ತೆ ನನ್ನ ವಿಡಿಯೋ ಡಿಲೀಟ್ ಆಗೋ ರೀತಿ ಮಾತ್ರ ಮಾಡಬೇಡಿ. ಈಚೆಯಿಂದನೇ ಹೋಗಿ ನೋಡ್ಕೊಂಡು ಬನ್ನಿ. ಹಾಗಾದರೆ ನನ್ನ ಮುಂದಿನ ಎಪಿಸೋಡ್ ಯಾವುದು ಗೊತ್ತಾ? ಇದೇ ಮನೆ. ಈ ಮನೆ ಯಾವುದು ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಇದು ನಿಮ್ಮ ನೆಚ್ಚಿನ ಸಿಲಿಲಲ್ಲಿ ಮನೆ. ಈ ಮನೆಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ ಮುಂದಿನ ವಾರ, ಅಂದರೆ ಈ ವಾರ, ಅಂದರೆ ಶನಿವಾರ ನಿಮಗೆ ಎಪಿಸೋಡ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ಎಸ್, ಒಂದು ಸೂಪರ್ ಡೂಪರ್ ಪ್ಲೇಸಲ್ಲಿದ್ದೀನಿ. ಇಲ್ಲೊಂದು 4-5 ಫಿಲಮ್ ತೋರಿಸ್ತೀನಿ ಆಗಲೇ. ಹಾಗೆ ಒಂದಿಬ್ಬರು ಒಳ್ಳೆ ಅದ್ಭುತವಾದ ವ್ಯಕ್ತಿಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸಿ ಕೊಡ್ತೀನಿ. ಈ ಜಾಗ ಅದ್ಭುತವಾಗಿದೆ. ಇವಾಗ ನಾನು ಎಡಿಟ್ ಮಾಡ್ತಾ ಇರೋದು, ಇವಾಗಿನ ವೀಡಿಯೋ ಸಹ ನಾನು ಎಡಿಟ್ ಮಾಡ್ತಾ ಇರೋದು ಈ ಒಂದು ಅದ್ಭುತವಾದ ಪ್ಲೇಸಲ್ಲಿ ಇದ್ಕೊಂಡೆ. ಸೊ ಇದನ್ನು ಅಪ್ಲೋಡ್ ಮಾಡ್ತಾ ಈ ಎಪಿಸೋಡ್ಗಳು ಇಲ್ಲಿ ಯಾವ್ಯಾವ, ಈ ಜಾಗದಲ್ಲಿ ಯಾವ್ಯಾವ ಸೀನ್ ಆಗಿದೆ ಅನ್ನೋದನ್ನು ನನ್ನ ಮುಂದಿನ ವಾರದ ಎಪಿಸೋಡ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಿಡ್ತೀನಿ. ಒಂದು ಅದ್ಭುತವಾದ ಕ್ಷಣಗಳಿಗೆ ನಾನು ಸಾಕ್ಷಿಯಾಗಿದ್ದೀನಿ. ಸೊ ಅದನ್ನು ನಿಮಗೂ ತೋರಿಸ್ತೀನಿ ಅಂತ ಹೇಳ್ತಾ, ನಿಮ್ಗೇನಾದರೂ ನಾನಿರೋದು ಇವಾಗ ಇರೋ ಜಾಗ ಯಾವುದು ಅಂತ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಯಾವ ಸಿನಿಮಾದ ಶೂಟಿಂಗೋಸ್ಕರ ನಾನು ಬಂದಿದ್ದೀನಿ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ, ನೀವು ಹೇಳಿರೋ ಸಿನಿಮಾಗಳು ನಿಜ ಆದರೆ ನಾನು ಲೈಕ್ ಕೊಡ್ತೀನಿ ಅಂತ ಹೇಳ್ತಾ, ಯಾವ್ಯಾವ ಸಿನಿಮಾ ಗೆಸ್ ಮಾಡಿ ನಾನು ಮುಂದಿನ ವಾರದಿಂದ ಈ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರು, ಲೈಕು ಮಾಡೋದನ್ನ ಮರಿಬೇಡಿ. ಹೇಗಿತ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ಮುಂದಿನ ಎಪಿಸೋಡ್ ಯಾವುದು ಗೊತ್ತಾ? ನೀವು ತುಂಬ ಜನ ಕೇಳ್ತಿದ್ರಲ್ಲ ಸಿಲಿಲಲ್ಲಿ ಮನೆ,
ಆ ಮನೆಯನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ನಿಮಗೇನಾದರೂ ನಾನು ಮಾಡ್ತಾ ಇರೋ ಕೆಲಸ ಇಷ್ಟ ಆಗಿದ್ರೆ ಅಂದರೆ ಸೂಪರ್ ಥ್ಯಾಂಕ್ಸ್ ಕೊಡೋದು. ನಿಮಗೆಲ್ಲ ಗೊತ್ತಿದೆ, ರಿಮಿಕ್ಸ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ, ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.